ಮದ್ದೂರಿನ ಗಣೇಶನ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಮು ಕಿಚ್ಚಿಗೆ ಇಡೀ ಮಂಡ್ಯದ ಮದ್ದೂರು ನಲುಗು ಹೋಗಿದೆ. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ ಮದ್ದೂರಿನ ಪರಿಸ್ಥಿತಿ. ನಿನ್ನೆ ಗಣೇಶ ವಿಸರ್ಜನೆ ವೇಳೆ ಏಕಾಏಕಿ ಕಲ್ಲು ತೂರಿದ್ದಾರೆ. ಇದರಿಂದಾಗಿ ಸಾಕಷ್ಟು ಗಲಾಟೆ ಗದ್ದಲಗಳು ನಿನ್ನೆ ನಡೆಯಿತು. 21 ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅವರನ್ನೆಲ್ಲ ಈಗ ಖಾಕಿ ವಶಕ್ಕೆ ಕೊಡಲಾಗಿದೆ. ಹಿಂದೂ ಸಂಘಟನೆಗಳಿಂದ ಮದ್ದೂರು ಬಂದ್ಗೂ ಸಹ ಕರೆ ನೀಡಲಾಗಿದೆ. ದೋಸ್ತಿಯಿಂದಲೂ ಮದ್ದೂರು ಬಂದ್ಗೆ ಸಾಥ್ ಸಿಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಪಟ್ಟಣದ ಪೇಟೆ ಬೀದಿ ರಸ್ತೆ ಈಗ ಖಾಲಿಯಾಗಿದೆ. ಮಸೀದಿ ಸೇರಿದಂತೆ ಪ್ರಮುಖ ವೃತ್ತಗಳಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಮದ್ದೂರು ಪಟ್ಟಣದಲ್ಲಿ ಇವತ್ತು ಪ್ರತಿಭಟನಾ ರ್ಯಾಲಿ ಕೂಡ ನಡೆಯುತ್ತೆ. ಪೇಟೆ ಬೀದಿ ಮೂಲಕ ಐಬಿ ವೃತ್ತದವರೆಗೂ ಕೂಡ ರ್ಯಾಲಿಯನ್ನ ನಡೆಸಲಾಗುತ್ತೆ. ಬಂದ್ ಹಿನ್ನೆಲೆ ಗಲ್ಲಿಗಳಲ್ಲೂ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ನಿನ್ನೆಯೂ ಕೂಡ ಗಣೇಶ ವಿಸರ್ಜನೆ ವೇಳೆ ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ರು, ಕಟ್ಟೆಚ್ಚರ ವಹಿಸಿದ್ರು. ಆದರೂ ಕೂಡ ಅಹಿತಕರ ಘಟನೆ ನಡೆದು ಹೋಯಿತು. ಹಾಗಾಗಿ ಇವತ್ತು ಹಿಂದೂ ಸಂಘಟನೆಗಳು ಮದ್ದೂರು ಬಂದ್ಗೆ ಕರೆ ಕೊಟ್ಟಿವೆ. ಜೊತೆಗೆ ಅಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ. ಸೊ ಹಾಗಾಗಿ ಇವತ್ತು ಬಂದ್ಗೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಜೊತೆಗೆ ದೋಸ್ತಿ ನಾಯಕರು ಯಾವ ರೀತಿಯಾಗಿ ಸಾಥ್ ಕೊಡ್ತಾ ಇದ್ದಾರೆ. ನಿನ್ನೆ ನಡೆದಂತಹ ಒಂದು ಕೋಮು ಕಿಚ್ಚಿಗೆ ಇಡೀ ಮಂಡ್ಯದ ಮದ್ದೂರೇ ನಲುಗಿ ಹೋಗಿದೆ. ಲಾಠಿ ಚಾರ್ಜ್ ಆಯಿತು. ಲಾಠಿ ಚಾರ್ಜ್ ಸಂದರ್ಭದಲ್ಲಿ ಮಹಿಳೆಯರ ಮೇಲೆ ಕೂಡ ಹಲ್ಲೆಯಾಗಿದೆ. ನಿನ್ನೆಯ ಒಂದು ಪರಿಸ್ಥಿತಿ ಇವತ್ತು ಬೂದಿ ಮುಚ್ಚಿದ ಕೆಂಡದಂತಿದೆ. ಒಳಗಡೆ ಬೆಂಕಿ ಇದ್ರೂ ಕೂಡ ಮೇಲ್ನೋಟಕ್ಕೆ ಶಾಂತವಾಗಿರುವಂತಹ ರೀತಿ ಕಾಣಿಸ್ತಾ ಇರುವಂಥದ್ದು. ಆದರೆ ಇನ್ನೂ ಕೂಡ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಇದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಒಂದಷ್ಟು ಆರೋಪಿಗಳನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಮದ್ದೂರಿನಲ್ಲಿ ಇವತ್ತು ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ನಿನ್ನೆ ನಡೆದಂತಹ ಕೋಮು ಕಿಚ್ಚಿಗೆ ಇಡೀ ಮಂಡ್ಯದ ಮದ್ದೂರೇ ನಲುಗಿ ಹೋಗಿದೆ. ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಬಂದ್ಗೆ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ದೋಸ್ತಿ ನಾಯಕರು ಯಾವ ರೀತಿ ಸಾಥ್ ಕೊಟ್ಟಿದ್ದಾರೆ, ಅಂಡ್ ಮೋರ್ ಓವರ್ ಇನ್ನೂ ಕೂಡ ಎಷ್ಟು ದಿನಗಳ ಕಾಲ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ? ಚೈತ್ರ, ನಿನ್ನೆ ಹಾಗೂ ಮೊನ್ನೆ ರಾತ್ರಿ ನಡೆದಂತ ಕಲ್ಲು ಎಸೆತ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಪೊಲೀಸ್ ಇಲಾಖೆ ಈಗಾಗಲೇ ನಿಷೇಧಾಜ್ಞೆಯನ್ನು ಹೊರಡಿಸಿರುವಂತದ್ದು. ನಿನ್ನೆಯೂ ಕೂಡ ನಿಷೇಧಾಜ್ಞೆ ಇತ್ತು, ಇವತ್ತು ಕೂಡ ಅದನ್ನ ಮುಂದುವರೆಸಿರುವಂತದ್ದು. ಇವತ್ತು ಮದ್ದೂರು ಬಂದ್ಗೆ ಕೆಲ ಸಂಘಟನೆಗಳು ಅಂದ್ರೆ ಹಿಂದೂ ಪರ ಸಂಘಟನೆಗಳು ಹಾಗೂ ಬಿಜೆಪಿ ಕೂಡ ಸಾಥನ್ನ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಕಟ್ಟೆಚ್ಚರವನ್ನ ಮದ್ದೂರಿನಲ್ಲಿ ವಹಿಸಿರುವಂತದ್ದು. ಒಂದಷ್ಟು ದೃಶ್ಯಗಳನ್ನ ತೋರಿಸ್ತೀನಿ ಚೈತ್ರ, ನೀವೀಗ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಈಗಾಗಲೇ ಮದ್ದೂರಿನ ಪ್ರಮುಖ ವೃತ್ತಗಳು ಯಾವ್ಯಾವ ಇದಾವೆ ಆ ವೃತ್ತಗಳಲ್ಲಿ ಈಗಾಗಲೇ ಜಮಾಯಿಸಿರುವಂತದ್ದು. ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಯಾಕಂದ್ರೆ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಮುನ್ನೆಚ್ಚರಿಕಾ ಕ್ರಮವನ್ನ ಮಂಡ್ಯ ಪೊಲೀಸ್ ಇಲಾಖೆ ಕೈಗೊಂಡಿರುವಂತದ್ದು. ಇದರ ಜೊತೆಗೆ ಇವತ್ತು ಸುಮಾರು 800ಕ್ಕೂ ಹೆಚ್ಚು ಪೊಲೀಸರನ್ನ ಮದ್ದೂರಿನಲ್ಲಿ ಸರ್ಪಗಾವಲನ್ನ ಅಂದ್ರೆ ಬಿಗಿ ಬಂದೋಬಸ್ತಿಗೆ ಹಾಕಿರುವಂತದ್ದು. ಹೀಗಾಗಿ ಮದ್ದೂರಿನ ಕೊಲ್ಲಿ ಸರ್ಕಲ್ ಆಗ್ಬೋದು, ಐಬಿ ವೃತ್ತ ಆಗ್ಬೋದು, ಹಾಗೆ ಪ್ರಮುಖವಾಗಿ ಪೇಟೆ ಬೀದಿ ರಸ್ತೆ ಏನಿದೆ, ಈ ಪೇಟೆ ಬೀದಿ ರಸ್ತೆಯಲ್ಲಿ ಪೊಲೀಸರ ಸರ್ಪಗಾವಲನ್ನ ಹಾಕಲಾಗಿದೆ. ಜೊತೆಗೆ ಬಂದ್ಗೆ ಕರೆಯನ್ನ ಕೊಟ್ಟಿರೋದ್ರಿಂದ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚುವಂತೆ ಈಗಾಗಲೇ ಏನು ಹಿಂದೂ ಪರ ಸಂಘಟನೆಗಳು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಒಂದು ವೇಳೆ ಏನಾದರೂ ಯಾವುದಾದ್ರೂ ಅಂಗಡಿಗಳು ತೆರೆದ್ರೆ ಅಂತ ಅಂಗಡಿಗಳನ್ನ ಮುಚ್ಚುವಂತ ಕೆಲಸವನ್ನ ಹಿಂದೂ ಪರ ಸಂಘಟನೆಗಳು ಮಾಡುವಂತ ಕೆಲಸ ಮಾಡೋದಕ್ಕೆ ಮುಂದಾಗ್ತಾರೆ. ಹೀಗಾಗಿ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟಣದ ತುಂಬಾ ಪೊಲೀಸರ ಸರ್ಪಗಾವಲನ್ನ ಹಾಕಲಾಗಿದೆ. ಈಗಾಗಲೇ ಏನು ಮೊನ್ನೆ ಕಲ್ಲೆಸೆತ ಏನ್ ನಡೀತು ಮಸೀದಿ ಬಳಿ, ಆ ಮಸೀದಿಗೂ ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನ ಹಾಕಿರುವಂತದ್ದು. ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯಾದಂತ ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಸುಮಾರು ಒಂದು 10 ಗಂಟೆ ಹೊತ್ತಿಗೆ ಈ ಒಂದು ಬಂದ್ಗೆ ಏನ್ ಕರೆ ಕೊಟ್ಟಿದ್ದಾರೆ, ಈ ಬಂದ್ನ ಏನ್ ರ್ಯಾಲಿ ಏನಿದೆ ಅದು 10 ಗಂಟೆ ಅಷ್ಟರಲ್ಲಿ ಪ್ರಾರಂಭ ಆಗಬಹುದು ಚೈತ್ರ. ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.